ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ಈ ಸಂಡೇ ಒಂದು ಮೇಲಾಗಿ ಹೋಗಿದ್ವಿ. ಕೋಗಿಲೆ ಕ್ರಾಸ್ ಹತ್ರ ಇರೋ ಮೇಲ, ಯಲಹಂಕ ಕೋಗಿಲೆ ಕ್ರಾಸ್ ಹತ್ರ. ಎಷ್ಟು ಕ್ಯೂಟಾಗಿ ಒಂದು ಸ್ಮಾಲ್ ಮೇಲ ಹಾಕಿದ್ದಾರೆ. ಸೊ ಇಲ್ಲಿ ಕ್ರಾಕರೀಸ್ ಐಟಮ್ಸು ಮತ್ತು ಮನೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ಇದ್ವು. ಸೊ ನಾವೇನು ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ, ಆದರೆ ನಾವೇನು ತೊಗೊಳ್ಳಿಲ್ಲ ಅಂದ್ರೂ ಡೆಫಿನೆಟ್ಲಿ ನೋಡೋಣ ಬರ್ತೀವಿ ಅಲ್ವಾ. ಅದಕ್ಕೆ ಓಕೆ ಇದು ಹೆಂಗಿರುತ್ತೆ ಅದು ಹೆಂಗಿರುತ್ತೆ ಅಂತ ನೋಡ್ತಿದ್ವಿ. ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಕ್ರಾಕರಿ ಯೂನಿಟಲ್ಲಿ, ಆದರೆ ನಾವು ಅಲ್ಲಿಂದ ಏನೂ ತೊಗೊಳ್ಳಿಲ್ಲ. ಯಾಕಂದರೆ ನಮ್ಮ ಮನೆಗೆ ಸೂಟ್ ಆಗೋಲ್ಲ, ಇಲ್ಲ ಒಡೆದೋಗುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು. ಬಟ್ ಇದೊಂದು ಇಂಟ್ರೆಸ್ಟಿಂಗ್ ಯೂನಿಟ್ ಯೂಶ್ವಲಿ ಎಲ್ಲ ಮೇಲಾಸಲ್ಲಿ. ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ, ಆಮೇಲೆ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಡೆಫಿನೆಟ್ಲಿ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ. ನಾವು ಕ್ರಾಕರಿ ಯೂನಿಟ್ಸ್ ಎಲ್ಲ ನೋಡಿಕೊಂಡು ಒಳಗಡೆ ಎಂಟರ್ ಆದ್ವಿ. ತುಂಬ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇಟ್ಟಿದ್ರು. ನಾವಿಲ್ಲಿ ದೇವ್ರಿಗೆ ಅಂತ ಕೂಡ ನಾವು ಆಂಜನೇಯ ಸ್ವಾಮಿ ತೊಗೋಬೇಕು ಅಂದ್ಕೋತಿದ್ವಿ, ಆದರೆ ಅಮ್ಮ ಬೇಡ ಅಂದರು. ಯಾಕಂದರೆ ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡಿ ಪೂಜೆ ಮಾಡಬೇಕಾಗುತ್ತೆ ಅಂತ. ಹಾಗೆ ಮುಂದೆ ಹೋಗ್ತಾ ಕ್ಲೋತ್ಸ್ ಎಲ್ಲ ನೋಡ್ತಿದ್ವಿ. ಕುರ್ತಾ ನೋಡಿದ್ವಿ, ಪ್ಯಾಂಟ್ಸ್ ನೋಡಿದ್ವಿ. ಸೊ ನಾವು ಸ್ವಲ್ಪ ಪ್ಯಾಂಟ್ಸ್ ತೊಗೊಂಡ್ವಿ. ಕುರ್ತಾ ನಮಗೆ ಆನ್ಲೈನಲ್ಲಿ ಬೆಟರ್ ಪ್ರೈಸಿಗೆ ಸಿಕ್ತು ಅನ್ನಿಸ್ತು. ಬಟ್ ಇಲ್ಲಿ ಪ್ಯಾಂಟ್ಸ್ ಚೆನ್ನಾಗೇ ಇತ್ತು, ಒಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಇತ್ತು. ಹಾಗೆ ಮುಂದೆ ನೋಡಿಕೊಂಡು ಹೊರಟ್ವಿ. ರಂಗೋಲಿ ಐಟಮ್ಸ್ ಇತ್ತು, ಪಿಕ್ಕಲ್ ಇತ್ತು. ಆಮೇಲೆ ಇದು ಯಾರನ್ನ ಹೊಸ್ದಾಗಿ ಮನೆ ಕನ್ಸ್ಟ್ರಕ್ಟ್ ಮಾಡ್ತಿದ್ರೆ, ಇಲ್ಲ ಇರೋ ಮನೆಯವರಿಗೆ ಮುಂದೆಗಡೆ ಗಾರ್ಡನ್ಗೆ ಏನಾರ ಯೂನಿಟ್ ಬೇಕಂದರೆ ಇಲ್ಲಿತ್ತು. ಸೊ ನಾನು ನನ್ನ ಫ್ರೆಂಡ್ ಹಾಗೆ ಮಾತಾಡಿಕೊಂಡು ಮುಂದೆ ಹೋಗ್ತಿದ್ವಿ. ಮುಂದೆ ಹೋಗ್ತಾ ನಾವು ಇಲ್ಲಿ ಕೊಲ್ಹಾಪುರಿ ಚಪ್ಪಲ್ಸ್ ಕೂಡ ನೋಡ್ತಿದ್ವಿ. ಅಷ್ಟೊಂದೇನು ನನಗೆ ಇಷ್ಟ ಆಗಿದ್ದಿಲ್ಲ. ಆಮೇಲೆ ಓವರಾಲ್ ಮೇಳ ಅಲ್ಲಿ ನಮಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಕಂಪ್ಯಾರಿಟಿವ್ಲಿ. ಆನ್ಲೈನ್ನೇ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅಂತ. ಆಮೇಲೆ ಈ ಮ್ಯಾಟ್ಸ್ ನೋಡ್ತಿದ್ವಿ. ಡೆಫಿನೆಟ್ಲಿ ನಮ್ಮ ಮನೆಗೆ ಇದೆಲ್ಲ ಫಿಟ್ ಬರೋಲ್ಲ ಅಂದ್ರೂ ನೋಡ್ತಿದ್ವಿ. ತುಂಬ ಕ್ಯೂಟಾಗಿತ್ತು. ಮುಂದೆ ಹೋಗಿ ಪಿಕ್ಕಲ್ ತೊಗೊಂಡ್ವಿ. ಪಿಕ್ಕಲ್ ಚೆನ್ನಾಗಿತ್ತು. ಆಮೇಲೆ ಹಂಗೆ ಮುಂದೆ ಹೋಗ್ತಾ ಬ್ಯಾಂಗಲ್ಸ್ ಮತ್ತು ಇಲ್ಲಿ ಚನ್ನಪಟ್ಟಣ ಟಾಯ್ಸ್ ಕೂಡ ಇಟ್ಟಿದ್ರು. ಇಲ್ಲಿ ನಾವು ಒಂದು ಶಾಪಿಂಗ್ ಬೋರ್ಡ್ ತೊಗೊಂಡ್ವಿ ಈ ಕಡೆ ಸೆಕ್ಷನಿಂದ, ಚೆನ್ನಾಗಿತ್ತು. ಆಮೇಲೆ ಹಾಗೆ ಮುಂದೆ ನಾವು ನಡ್ಕೊಂಡು ಹೋದ್ವಿ. ಆಚೆ ಕಡೆ ಫುಡ್ ಐಟಮ್ಸ್ ಕೂಡ ಇಟ್ಟಿದ್ರು. ಅಲ್ಲಿ ಬೇಲ್ಪುರಿ ಏನೋ ತೊಗೊಂಡ್ವಿ, ಅಷ್ಟೇ. ಇನ್ನೇನು ನಾವು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಬಟ್ ಲಾಸ್ಟಲ್ಲಿ ಬುಕ್ಸ್ ಯೂನಿಟ್ ಕೂಡ ಇತ್ತು. ಸೊ ನನ್ನ ಫ್ರೆಂಡ್ ಮತ್ತು ಅಕ್ಕ ಹೋಗ್ಬಿಟ್ಟು ಬುಕ್ಸ್ ನೋಡ್ತಿದ್ರು. ಬುಕ್ಸ್ ತುಂಬ ವ್ಯಾಲ್ಯೂಬಲ್ ಪ್ರೈಸ್, MRP ನೀವು ಆನ್ಲೈನ್ ಏನು ತೊಗೋತಿರೋ ಅದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಅವ್ರು ಸೇಲ್ ಮಾಡ್ತಿದ್ರು. ಸೊ ಬುಕ್ ಕಾಸ್ಟ್ 50 rupees ಕೂಡ ಇಂದ ಸ್ಟಾರ್ಟ್ ಆಗ್ತಿತ್ತು. ಡೆಫಿನೆಟ್ಲಿ ಯು ಹ್ಯಾವ್ ಟು ಚೆಕ್ ಇಟ್ ಔಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ our next vlog.